ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್ ಮಗಡ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮಾಮ್ ಹೋಗ್ಬಿಡೋಣ ಅಪ್ಡೇಟ್ಗೆ ಟಕ್ಕಾರ ನನಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ ಏನು ಹೇಳಿದ್ದೆ ಹೇಳಬೇಕೇನು ನಿಮಗೆ ಓಕೆ ಮೊದಲನೇ ಅಪ್ಡೇಟು ಶ್ರೇಯಸ್ ಗೋಪಾಲ್ ನಮ್ಮ ಕರ್ನಾಟಕ ಪ್ಲೇಯರ್ಸ್ ಯಾವ್ದು ಮುಸ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಹ್ಯಾಟ್ರಿಕ್ನ ತೆಗೆದಿದ್ದಾರೆ ಸೊ ಈ ಹ್ಯಾಟ್ರಿಕ್ಕು ಈ ಸೀಸನ್ ಎರಡನೇ ಹ್ಯಾಟ್ರಿಕ್ ಆಗಿದೆ ಕರ್ನಾಟಕ ಪ್ಲೇಯರಿಂದ ಹ್ಯಾಟ್ರಿಕ್ ಬಂದಿದೆ ಗುರು ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಬರೋಡಾ ಮೇಲೆ ಮ್ಯಾಚ್ ಇದ್ದಿದ್ದು ಬರೋಡಾನೇ ಗೆದ್ಬಿಟ್ಟಿದೆ ಗುರು ಇವ್ರು ಹ್ಯಾಟ್ರಿಕ್ ತೆಗೆದ್ರು 4 ವಿಕೆಟ್ನ ತೆಗೆದಿದ್ದಾರೆ ಶ್ರೇಯಸ್ ಗೋಪಾಲ್ ಅವರು 4 ಓವರ್ ಬೌಲಿಂಗ್ ಮಾಡ್ಬಿಟ್ಟು 19 ರನ್ ಕೊಟ್ಬಿಟ್ಟು 4 ವಿಕೆಟ್ನ ತೆಗೆದಿದ್ದಾರೆ ಬಟ್ ಆದರೂ ಕರ್ನಾಟಕ ಸೋತಿದೆ ಮ್ಯಾಚ್ನ ಹ್ಯಾಟ್ರಿಕ್ ತೆಗೆದ್ರು ಸೋತಿದ್ದೆಲ್ಲ ಗುರು ಇನ್ನೆಂಥ ಆಟ ಆಡಿದ್ದಾರೆ ಇವರು ಕರ್ನಾಟಕದವರು ಏನೋ ಬಿಡಿ ಓಕೆ ಶ್ರೇಯಸ್ ಗೋಪಾಲ್ ಅವ್ರನ್ನ ತಗೊಂಡಿದ್ರೆ CSK ಅವರು ಖುಷಿಯಾಗಿರ್ತಾರೆ ಅಂತ ಕಾಣ್ತಿತ್ತು 4 ವಿಕೆಟ್ನ ಎತ್ತಿರೋದ್ರಿಂದ ಕರ್ನಾಟಕ ಸೋತಿರ್ಬೋದು ಬಟ್ CSK ಅವರಿಗೆ ಖುಷಿಯಾಗಿರುತ್ತೆ ಯಾಕಂದ್ರೆ 4 ವಿಕೆಟ್ ಎಕನಾಮಿಕಲ್ ಸ್ಪೆಲ್ ಬೇರೆ ಹಾಕಿದ್ದಾರೆ 30 ಲಕ್ಷಕ್ಕೆ ಎಂತ್ ಮೂಮೆಂಟಲ್ಲಿ ಅನ್ಸೋಲ್ಡ್ ಲಿಸ್ಟಲ್ಲಿ ಪಿಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ್ಯಂಡ್ ಇವ್ರನ್ನ ಆಡಿಸುವಂಥ ಸಾಧ್ಯತೆ ಕೂಡ ಇದೆ ಈ ಫ್ಲೋನ ನೋಡ್ತು ಅಂತ ಅಂದರೆ ಅಪ್ಡೇಟ್ ನಂಬರ್ 3 ಫಿಲ್ ಸಾಲ್ಟ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ ಮಗ ರಿಲೇಟೆಡ್ ನಮ್ಮ RCB ಅವರು IPL ಆಡೋದಕ್ಕಿಂತ ಮುಂಚೆ ಒಂದಿಷ್ಟು ಫ್ರಾಂಚೈಸ್ಗಳದ್ದು ಮಾತ್ರ ಒಂದು ವಿಶ್ ಲಿಸ್ಟಲ್ಲಿ ಇಟ್ಕೊಂಡಿದ್ರಂತೆ IPL ನೋಡಬೇಕು ಅಂತಂದರೆ ಅವ್ರಿಗೆ ಅನಿಸ್ತು ಅಂತ ಅಂದರೆ ಇಷ್ಟು ಫ್ರಾಂಚೈಸ್ಗಳ ಮ್ಯಾಚ್ ಮಾತ್ರ ನೋಡ್ತಾ ಇದ್ರಂತೆ ಅದರಲ್ಲಿ ನಮ್ಮ RCB ಕೂಡ ಅವರ ವಿಶ್ ಲಿಸ್ಟಲ್ಲಿ ಇತ್ತಂತೆ RCB ಮ್ಯಾಚ್ ಇತ್ತು ಅಂದರೆ ಹಾಕೊಂಡು ನೋಡೋರಂತೆ ಇವರು ಅಂದರೆ ಎಲ್ಲ ಮ್ಯಾಚ್ ನೋಡ್ತಿರಲಿಲ್ಲ IPLದು ಒಟ್ಟಲ್ಲಿ ಇಷ್ಟಿಷ್ಟು ಈ ಫ್ರಾಂಚೈಸ್ಗಳು ಆಡ್ಬೇಕಾದ್ರೆ ಮಾತ್ರ ನೋಡ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ RCBನೂ ಕೂಡ ಅವರ ಲಿಸ್ಟಲ್ಲಿ ಇತ್ತಂತೆ ಒಟ್ಟಲ್ಲಿ RCB ಮ್ಯಾಚ್ಗಳನ್ನೆಲ್ಲ ನೋಡಿದ್ದೀನಿ ಅನ್ನೋ ಥರ ಹೇಳಿದ್ದಾರೆ ಮಗ ಸೊ ಓಕೆ ಇನ್ನೂ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ ಮೊಹಮ್ಮದ್ ಬ್ಯಾಟ್ ಜೊತೆಗೆ ಆ್ಯಂಡಿ ಫ್ಲವರ್ಸ್ ಇದ್ದಾರಲ್ಲ ಸೊ ಇವ್ರ ಜೊತೆಗೆ ನಾನು ವರ್ಕ್ ಮಾಡಿದ್ದೀನಿ ಆಲ್ರೆಡಿ ಆದ್ದರಿಂದ ಕಮ್ಯುನಿಕೇಷನ್ ಏನಿದೆ ನಮ್ಮ 3 ಜನದ ಮಧ್ಯ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆದ್ದರಿಂದ ಏನೋ ಒಂದು ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ ಒಟ್ಟಲ್ಲಿ ಕಮ್ಯುನಿಕೇಷನ್ ಯಾಕಂದರೆ ಅವರು ಇಂಗ್ಲೆಂಡಿಂದನೇ ಬಂದಿರೋದು ಅದರಿಂದ ಒಂದು ಕಮ್ಯುನಿಕೇಷನ್ ಏನಿದೆ ಅದು ಸ್ಟ್ರಾಂಗ್ ಆಗಿದೆ ಅದಕ್ಕೋಸ್ಕರ ಇಂಗ್ಲೀಷ್ ಪ್ಲೇಯರ್ಸ್ಗಳನ್ನ ಮೆಜಾರಿಟಿ ಆಫ್ ದೆಮು ತೊಗೊಂಡಿರೋದು ಮೊಹಮ್ಮದ್ ಬ್ಯಾಟ್ ಜೊತೆಗೆ ಆ್ಯಂಡಿ ಫ್ಲವರ್ಸ್ ಇಬ್ಬರು ಗುಡೆ ಹಾಕೊಂಡು ನೋಡೋಣ ಅದೇನು ಮಾಡ್ತಾರೆ ಅಂತ ಎಲ್ಲ ಅವರವ್ರಿಗೆ ಬೇಕಾಗಿರೋರನ್ನೇ ತಗೊಂಡಿದ್ದಾರೆ ಅಪ್ಡೇಟ್ ಬಂದ್ರಿ ಸೈಯದ್ ಮುಸ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಜಿತೇಶ್ ಶರ್ಮಾ RCB ಹೊಸದಾಗಿ ಮಾಡಿರೋ ಪಿಕ್ಕು ಯಾವ ಫಾರ್ಮಲ್ಲಿ ಇದ್ದಾರೆ ಅಂತ ಅಂದರೆ ಒಟ್ಟಲ್ಲಿ ಫಿನಿಶಿಂಗ್ ರೋಲ್ನ ಕಡಕ್ಕಾಗಿ ನಿಭಾಯಿಸ್ತಾ ಇದ್ದಾರೆ ಮಗ ನೋಡ್ತಾ ಇರ್ಬೋದು ನಂಬರ್ 7 ಬ್ಯಾಟಿಂಗಿಗೆ ಬಂದಿದ್ದಾರೆ ಒಂದು ಮ್ಯಾಚಲ್ಲಿ 9 ಬಾಲಲ್ಲಿ 27 ರನ್ ಹೊಡೆದ್ಬಿಟ್ಟು ನಾಟ್ ಔಟ್ ಆಗಿ ಉಳ್ಕೊಂಡ್ರೆ 7ನೇ ಪೊಸಿಷನಲ್ಲಿ ಇನ್ನೂ ಒಂದು ಮ್ಯಾಚ್ ಬಂದು 20 ಬಾಲ್ಗೆ 29 ಹೊಡೆದಿದ್ದಾರೆ ಸೊ ಇದು ಅಷ್ಟೊಂದು ಒಂಥರ ಹೆವಿ ಸ್ಟ್ರೈಕ್ ರೇಟ್ ಅಂತ ಹೇಳೋದಕ್ಕಾಗೋದಿಲ್ಲ ಆಮೇಲೆ 5 ಬಾಲ್ಗೆ 20 ಹೊಡೆದಿದ್ದಾರೆ 3ನೇ ಕ್ರಮಾಂಕದಲ್ಲಿ ಬಂದು ಆಮೇಲೆ 4th ಬಂದಿದ್ದಾರೆ ಎಲ್ಲ ಒಂಥರ ಆಲ್ಟರ್ ಮಾಡ್ಕೊಂಡಿದ್ದಾರೆ ಇವರ ಕ್ಯಾಪ್ಟನ್ ಅಂತ ಕಾಣಿಸಿದೆ ಟೀಮಿಗೆ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಸೊ ಓಕೆ 6 ಬಾಲ್ಗೆ 10 ರನ್ ಹೊಡೆದ್ರೆ 14 ಬಾಲಲ್ಲಿ 38 ಹೊಡೆದಿದ್ದಾರೆ 6ನೇ ಕ್ರಮಾಂಕದಲ್ಲಿ ಬಂದು ನಾವು ಇವ್ರನ್ನ ಎಕ್ಸ್ಪೆಕ್ಟ್ ಮಾಡೋದು ನಂಬರ್ 6 ಬರ್ತಾರೆ ನಮ್ಮ RCBಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಥವಾ ನಂಬರ್ 7 ಕೂಡ ಬಂದರೂ ಬರ್ಬೋದು ಡೌನ್ ದ ಆರ್ಡರ್ ಕೂಡ ಬಂದರೂ ಬರ್ಬೋದು ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ಬಂದರೂ ಬರ್ಬೋದು ಹೆಂಗೆ ಬೇಕಾದರೂ ಬಂದರೂ ಬರ್ಬೋದು ಒಟ್ಟಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ ಅದು ಮೇನ್ ಸೈಯದ್ ಮುಸ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಅಪ್ಡೇಟ್ ನಂಬರ್ 4 ನಿನ್ನೆ ರಿವೀಲ್ ಆಯಿತು ನಮ್ಮ ಟೀಮ್ ಇಂಡಿಯಾದ ಅಫಿಷಿಯಲ್ ODI ಜರ್ಸಿ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ಮಗ ಹೊಸದಾಗಿ ರೆಡಿ ಮಾಡಿದರೆ ಚಾಂಪಿಯನ್ಸ್ ಟ್ರೋಫಿಗೆ ಇದೇ ಥರ ಇರುತ್ತೆ ಅಂತ ಕಾಣಿಸುತ್ತೆ ಪ್ಯಾಟರ್ನ್ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ಸ್ವಲ್ಪ ಡಿಸೈನ್ ಚೇಂಜ್ ಆದರೂ ಆಗ್ಬೋದು ಆ ಚಾಂಪಿಯನ್ಸ್ ಟ್ರೋಫಿ ಅಷ್ಟರಲ್ಲಿ ಇನ್ನೇನು ಇದೇ ಇರುತ್ತೆ ಆಲ್ಮೋಸ್ಟ್ ಆ ಡ್ರೀಮ್ 11 ಸ್ಪಾನ್ಸರು ಇರೋದಿಲ್ಲ ಅಷ್ಟೇ ಸೈಡಲ್ಲಿ ಇರ್ತಾರೆ ಮೈನ್ ಆಗಿ ಇಲ್ಲಿ ಇಂಡಿಯಾ ಅಂತ ಇರುತ್ತೆ ಅಷ್ಟೇ ಚಾಂಪಿಯನ್ಸ್ ಟ್ರೋಫಿಗೆ ಇನ್ನೇನು ಅಂಥ ಚೇಂಜ್ ಏನೂ ಆಗೋದಿಲ್ಲ ಒಟ್ಟಿನಲ್ಲಿ ಇಲ್ಲಿ ಇಂಡಿಯಾ ಫ್ಲ್ಯಾಗು ಬಂದಿದೆ ಶೋಲ್ಡರ್ಸ್ ಮೇಲೆ 2 ಸೈಡೂ ಕೂಡ ಸೊ ಇದು ಒಂಥರ ಡಿಫ್ರೆಂಟ್ ಆಗಿದೆ ಆ್ಯಂಡ್ 2 ಸ್ಟಾರ್ಸ್ ಇದೆ ಆ BCCI ಲೋಗೋ ಇದೆ ಅದ್ರ ಮೇಲ್ಗಡೆ 2 ಸ್ಟಾರ್ಸ್ ಇದೆ ಅಂದರೆ ಅದು ODI ವರ್ಲ್ಡ್ ಕಪ್ನ 2 ಸಲ ಹೊಡೆದಿವಿ ಗುರು ಅನ್ನೋ ಥರ ಅನಿಸ್ತಿದೆ ಸೊ ನೋಡ್ತು ಅಂದರೆ ಒಂಥರ ಡೀಸೆಂಟ್ ಆಗಿದೆ ಮೇಲ್ಗಡೆ ಸ್ವಲ್ಪ ಫ್ಲ್ಯಾಗ್ ಬಂದಿರೋದ್ರಿಂದ ಅದು ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಿಸ್ತಾ ಇದೆ ಮಗ ಚೆನ್ನಾಗಿದೆ ಹಂಗೆ ನೋಡೋಕೆ ಹೋಯ್ತು ನಿಮಗೆ ಏನಿಸ್ತು ODI ಜರ್ಸಿ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಆನ್ ಫೀಲ್ಡ್ ಇದರ ಪ್ರೆಸೆನ್ಸ್ ಹೆಂಗಿರುತ್ತೆ ಅಂತ ನಾವು ನೋಡಿದ್ಮೇಲೆ ಗೊತ್ತಾಗೋದು ಅಪ್ಡೇಟ್ ನಂಬರ್ 5 ಭುವನೇಶ್ವರ್ ಕುಮಾರ್ ನಮ್ಮ RCB ಭುವನೇಶ್ವರ್ ಕುಮಾರ್ ಒಂದು ಹೊಸ ದಾಖಲೆನ ಬರೆದಿದ್ದಾರೆ ಮಗ ಆಸ್ ಎ ಇಂಡಿಯನು ಮೊದಲನೇ ಪ್ಲೇಯರ್ ಆಗ್ತಾರೆ T20ನಲ್ಲಿ ಇಂಟರ್ನ್ಯಾಷನಲ್ಸ್ ಅಲ್ಲ T20ನಲ್ಲಿ 300 ವಿಕೆಟ್ನ ತೆಗಿಯೋದಕ್ಕೆ ಮೊದಲನೇ ಪ್ಲೇಯರ್ ಆಗ್ತಾರೆ ಮಗ ಆಸ್ ಎ ಇಂಡಿಯನ್ನು ಅದು ನಮ್ಮ RCBಲಿ ಇದ್ದಾರೆ ಇಂಥ ಪ್ಲೇಯರು ಅಂತಂದರೆ ನಮಗೆ ಅವನ ಅಜ್ಜಿ ತಲೆ ಮೇಲೆ ಒಂಥರ ಕಿರೀಟನೇ ಬಂದಂಗಿದೆ ಬಟ್ ಪರ್ಫಾರ್ಮೆನ್ಸ್ ಯಾವ ಥರ ಬರುತ್ತೆ ನಮ್ಮ RCBಗೆ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಸೈಯದ್ ಮುಸ್ತಾಕ್ ಅಲಿ ಅಂತೂ ಪರವಾಗಿಲ್ಲ ಚೆನ್ನಾಗಿನೇ ಆಡ್ತಿದ್ದಾರೆ 300 ವಿಕೆಟ್ ಕ್ಲಬ್ಬು ಅಂತ ಅಂದರೆ ಅವನ ಅಜ್ಜಿ ಕ್ರೇಜಿ ಅಂತ ಅನ್ಕೊಳ್ಳಿ T20ಸಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ನೀವು ಒಂದು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮತ್ತೇನಕ್ಕೆ ಕಣಿ ಕೇಳ್ತೀರಾ ಬಾ